ಅತ್ತಿಗೆ, ಏನಾಗಿದೆಯಮ್ಮ? ಹೀಗೇಕೆ ಕೂತಿರುವಿರಿ? ಬಾರಪ್ಪ, ಈಗ ಬಂದ್ಯಾ ನೋಡು, ಕುಡಿಯೋದಕ್ಕೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ. ಆಗಲಿ ಅತ್ತಿಗೆ. ನೀರು ಕುಡಿಯಿರಿ ಅತ್ತಿಗೆ. ಏನಿದು, ನೀರು ಕುಡಿದ ನಂತರ ತಕ್ಷಣ ವಾಂತಿ ಮಾಡುತ್ತಿರುವಿರಲ್ಲ? 2-3 ದಿವಸಗಳಿಂದ ನನಗೆ ಇದೇ ರೀತಿ ಆಗ್ತಾ ಇದೆಯಪ್ಪ. ಹೊಟ್ಟೆಯಲ್ಲಿ ಒಂಥರ ಸಂಟ, ತಲೆ ಸುತ್ತಿದಂತಾಗ್ತಾ ಇದೆ. 2 ದಿನಗಳಿಂದ ತ್ರಾಸಾಗುತ್ತಿದ್ದರೂ ನೀವೇಕೆ ನನ್ನ ಹತ್ತಿರ ಹೇಳಲಿಲ್ಲ? ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಅತ್ತಿಗೆ, ನೀವು ರೆಸ್ಟ್ ತೆಗೆದುಕೊಳ್ಳಿ, ನಾನು ಬೇಗ ಹೋಗಿ ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ. ಲಕ್ಷ್ಮಣ, ಏನಾಗಿದೆಯೋ? ಇಷ್ಟೊಂದು ಗಾಬರಿಯಿಂದ ಎಲ್ಲಿಗೆ ಹೊರಟಿರುವೆ? ಅತ್ತಿಗೆ ಒಂದು ತರ ಮಾಡುತ್ತಿದ್ದಾಳೆ, ಅದಕ್ಕೆ ನಾನು ಬೇಗ ಹೋಗಿ ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ. ಹೋಗಪ್ಪ, ಬೇಗ ಕರೆದುಕೊಂಡು ಬಾ. ಸೀತಾ, ಸೀತಾ, ನಿನ್ನ ಗಂಡ ರಾಮ ಬಂದಿದ್ದೇನೆ. ಸೀತಾ, ಎದ್ದೇಳೆ, ಎದ್ದು ನನ್ನೊಂದಿಗೆ ಮಾತನಾಡೆ. ಸೀತಾ, ಯಾಕೆ, ಏನಾಗಿದೆಯೇ? ನೀವು ಈಗ ಬಂದ್ರಾ? ಸೀತಾ, ದಿನಾಲು ನಗು ನಗುತ್ತಂದು ಇರುವಳು, ಇವತ್ತು ಹೀಗೇಕೆ ಹುಚ್ಚರಂತೆ ಮಾಡುತ್ತಿರುವೆ? ಸೀತಾ, ಹೀಗೆ ನೀನು ಹುಚ್ಚರಾಗೆ ಮಾಡುವುದರಿಂದ ನನಗೆ ಹುಚ್ಚು ಹಿಡಿದಂತಾಗುತ್ತಿದೆ. ಸೀತಾ, ಹುಚ್ಚು ಹಿಡಿದಂತಾಗುತ್ತಿದೆ. ಸೀತಾ, ನನ್ನೊಂದಿಗೆ ನಗು ನಗುತ್ತಾ ಮಾತನಾಡೆ. ರೀ, 2 ದಿವಸದಿಂದ ನನಗೆ ಒಂದೇ ಸಮನೆ ವಾಂತಿ ಆಗ್ತಾ ಇದೆ ರೀ, ತಲೆ ಸುತ್ತಾ ಇದೆ. ಮತ್ತೆ ಈ ವಿಷಯ ನನಗೇಕೆ ಹೇಳಲಿಲ್ಲ? ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನಿಮಗೆ ನಿಮ್ಮದೇ ಕಷ್ಟ ಸಾಕಷ್ಟು ಇರಬೇಕಾದ್ರೆ ಇದನ್ನ ಹೇಳಿ ತೊಂದರೆ ಕೊಡಬಾರ್ದು ಅಂತ ಸುಮ್ಮನೆ ಇದ್ದೀರಿ. ತೊಂದರೆ ತೆಗೆದುಕೊಳ್ಳಾರದೆ ನಗಬೇಕೇನೆ ಹುಚ್ಚಿ? ಬನ್ನಿ ಡಾಕ್ಟರ್, ನನ್ನ ಅತ್ತಿಗೆಗೆ ಏನಾಗಿದೆ ನೋಡಿ. ನೋಡಿ ಡಾಕ್ಟರ್, ನನ್ನ ಹೆಂಡತಿಗೆ ಏನಾಗಿದೆ ಅಂತ. ಬಂದಿದ್ದೀನಲ್ಲ, ನೋಡುತ್ತೇನೆ. ನನ್ನ ಹೆಂಡತಿ ಹೆಸರು ಸೀತಾ ಅಂತ. ನೋಡು ಲಕ್ಷ್ಮಣ, ನೀವೇನು ಹೆದರುವ ಅವಶ್ಯಕತೆ ಇಲ್ಲ. ನಾನು ಔಷಧ ಬರೆದು ಕೊಡುತ್ತೇನೆ, ಸರಿಯಾದ ಸಮಯಕ್ಕೆ ಔಷಧ ಕೊಡ್ರಿ. ಡಾಕ್ಟರ್, ಏನಾಗಿದೆ ನನ್ನ ಅತ್ತಿಗೆಗೆ? ಗಾಬರಿ ಪಡುವ ಏನು ವಿಷಯ ಇಲ್ಲ, ಸಂತೋಷದ ವಿಷಯ. ಸಂತೋಷದ ವಿಷಯವೇ? ಏನದು? ನೋಡು ಲಕ್ಷ್ಮಣ, ಇನ್ನು ಕೆಲವೇ ದಿನಗಳಲ್ಲಿ ನೀನು ಕಾಕ ಆಗ್ತೀಯ. ಅಂದರೆ ನನ್ನ ಅತ್ತಿಗೆ ತಾಯಿ ಆಗುತ್ತಾಳೆ? ಯಾಹೂ! ಡಾಕ್ಟರ್, ಮೇಲಿಂದ ಮೇಲೆ ತಾವೇ ನಮ್ಮ ಮನೆಗೆ ಬಂದು ನನ್ನ ಅತ್ತಿಗೆ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗಬೇಕು. ಆಯ್ತು ಲಕ್ಷ್ಮಣ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಅತ್ತಿಗೆಯನ್ನು ಬೇರೆ ಅಲ್ಲ, ನನ್ನ ಅತ್ತಿಗೆ ಸಮಾನ. ನಾನು ಆರಾಗ ಬಂದು ನಿನ್ನ ಅತ್ತಿಗೆ ಆರೋಗ್ಯದ ಬಗ್ಗೆ ಚಿಕಿತ್ಸೆ ಮಾಡಿ ಬರುತ್ತೇನೆ. ಆಯ್ತೆ, ನಾನೇನು ಬರುತ್ತೇನೆ. ಅಣ್ಣ, ನೀನು ಅಪ್ಪ ಆಗ್ತೀಯ, ನಾನು ಚಿಕ್ಕಪ್ಪನಾಗುತ್ತೇನೆ. ತುಂಬಾ ಸಂತೋಷದ ವಿಷಯ. ಅಣ್ಣ, ನಾನು ಬೇಗ ಹೋಗಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಾಯಿ ಒಡೆಸಿಕೊಂಡು ಬರುತ್ತೇನೆ. ಆಯ್ತಪ್ಪ, ಬೇಗ ಬಂದ್ಬಿಡು. ಸೀತಾ, ಇಷ್ಟು ದಿವಸ ಕಷ್ಟದಲ್ಲಿರುವ ನಮ್ಮ ಮನೆಯಲ್ಲಿ ಆನಂದದಿಂದ ನಕ್ಕು ನಲಿಸಲು ದೇವರು ನಮ್ಮ ಮೇಲೆ ಕರುಣೆ ತೋರಿಬಿಟ್ಟ. ಸೀತಾ, ಇಷ್ಟು ದಿವಸ ಮಕ್ಕಳಿಲ್ಲೆಂಬ ಕೊರಗು ನಿನ್ನನ್ನು ಸದಾ ಕಾಡುತ್ತಿದ್ದ ಆ ಮಲ್ಲಿಕಾರ್ಜುನ ನಮ್ಮ ಮೇಲೆ ಇವತ್ತು ದಯ ತೋರಿಬಿಟ್ಟ ನೋಡೆ. ಹೌದ್ರಿ, ಇಲ್ಲಿವರೆಗೂ ಆ ದೇವರು ನನಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ
ನಾನು ಕೊರಗ್ತಾ ಇದ್ದೆ. ಆ ಭಾಗ್ಯವನ್ನು ಕೊಟ್ಟಿದ್ದಾನೆ ಆ ದೇವರು. ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ. ಇದಕ್ಕಿಂತ ಸಂತೋಷ ಮತ್ತಿನ್ನೇನು ಬೇಕೆ? ಈ ಸಂತೋಷದಲ್ಲಿ ಮೂಡಿ ಬರಲಿ ಒಂದು ಚಂದ್ರಿಕೆ ಬಾನನ್ನ ಸನಿಹಕ್ಕೆ ಶ್ರೀರಾಮನ ಜಾನಗೆ ನಾ ಕೊಡುವೆ ಸಿಹಿ ಕಾಣಿಕೆ. ನನ್ನ ತಂದೆ ತಾಯಿಗೆ ಕೊಟ್ಟ ಮಾತಿನಂತೆ ನನ್ನ ತಂಗಿಗೆ ಒಂದು ಒಳ್ಳೆಯವರ ನೋಡಿ ಮದುವೆ ಮಾಡಿ ಬಿಟ್ಟರೆ ನನ್ನ ವಚನ ಪೂರ್ತಿಯಾಗಿ ಬಿಡುತ್ತದೆ ನೋಡೆ. ಅಣ್ಣ, ಇದೇನು ಇಬ್ರು ನಿಂತು ನನ್ನ ವಿಷಯದ ಬಗ್ಗೆ ಮಾತಾಡೋ ಹಾಗಿದೆ? ಹೌದಮ್ಮ, ನಾವು ನಿನ್ನ ಮದುವೆಯ ವಿಷಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಣ್ಣ, ಮತ್ತೆ ನಂದೊಂದು ಮಾತಿದೆ, ಹೇಳೆ. ಹೇಳಮ್ಮ, ಏನಂತ? ಅಣ್ಣ, ಮತ್ತೆ ನಾನು ಒಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಣ್ಣ. ಶಿಲ್ಪ 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 ನೀನು ಒಬ್ಬನನ್ನು ಪ್ರೀತಿಸುತ್ತಿರುವೆ ಅಂತ ಹೇಳಿ ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಶಿಲ್ಪ, ಏನಮ್ಮ ಹೇಳ್ತಾ ಇದೀಯ ನೀನು? ಮನೆಯಲ್ಲಿ ನಮಗೆ ಯಾರಿಗೂ ತಿಳಿಸದೆ ನಿನ್ನ ನಿರ್ಧಾರ ನೀನೇ ತೆಗೆದುಕೊಂಡಿದ್ದೀಯ. ಶಿಲ್ಪ, ಇಷ್ಟು ದಿವಸ ನನ್ನ ತಂಗಿ ಒಳ್ಳೆಯವಳೆ ಅಂತ ಜಂಬ ಕೊಚ್ಚಿಕೊಳ್ಳುತ್ತಿದ್ದೆ.
ಆದರೆ ನನ್ನ ತಂಗಿ ಕಾಲು ಜಾರಿದವಳು. ಅಣ್ಣ ಅತ್ತಿಗೆ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಮ್ಮ ತಂಗಿ ಯಾವತ್ತೂ ಅಂತ ಕೆಟ್ಟ ಕೆಲಸ ಮಾಡುವುಳಲ್ಲ. ಅಂತ ಕೆಟ್ಟ ಕೆಲಸಕ್ಕೆ ಆಸ್ಪದ ಕೊಡುವುದಿಲ್ಲ. ದಯವಿಟ್ಟು ನನ್ನ ಮಾತನ್ನು ನೀವಿಬ್ಬರು ನಂಬ್ರಿ. ಮುಚ್ಚೆ ಬಾಯಿ. ಮಾಡಿದೆಲ್ಲ ಮಾಡಿಬಿಟ್ಟು ಈಗ ಒಳ್ಳೆಯವರ ತರ ನಟನೆ ಮಾಡಿದ್ರೆ ನಾನು ನಿಮ್ಮನ್ನು ನಂದು ಬಿಡ್ತೀನಿ ಅಂತಿಕೊಳ್ಳಿ. ಈ ನಿನ್ನಣ್ಣನ ಮನೆತನ ಮಾನ ಮರ್ಯಾದೆಯಿಂದ ಬಾಯಿ ಬೆಳಗಿದ ಮೆಂತನ. ಈ ಮನೆತನಕ್ಕೆ ಮಸೆ ಎಳೆಯುವಂತ ಹೀನ ಕೆಲಸ ಮಾಡಿಬಿಟ್ಟೆಲೇ ಚಾಂಡಾಲಿ. ಶಿಲ್ಪ, ಎಂಥ ತಪ್ಪು ಕೆಲಸ ಮಾಡ್ಬಿಟ್ಟೆ. ನಾನಿನ ಮುದ್ದಾಗಿ ಬೆಳೆಸಿದ್ದಕ್ಕೆ ಈ ರೀತಿ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿಲ್ಲ. ಅದೇ ನಿನ್ನ ಪ್ರೀತಿಯಿಂದ ಸಾಕಿದ್ದು ನಮ್ಮದೇ ತಪ್ಪು. ಅಯ್ಯೋ, ಇದನ್ನೆಲ್ಲ ನೋಡುವುದಕ್ಕಿಂತ ಸಾಯುವುದೇ ಮೇಲು. ಅಣ್ಣ, ಏನಾಗಿದೆ ಅಣ್ಣ? ಹೀಗೇಕೆ ಹೇಳುತ್ತಿರುವಿ? ಬಾರಪ್ಪ, ಮೊದಲೇ ನಮ್ಮ ಸಂಸಾರ ಸಂಕಷ್ಟದಲ್ಲಿರುವಾಗ ಈ ನನ್ನ ತಂಗಿ ಯಾವನೋ ಒಬ್ಬನನ್ನು ಪ್ರೀತಿಸಿ ಮದುವೆಯಾಗಲು ಹೊಂಟಿದ್ದಾಳೆಯೋ. ಹೌದೇನಮ್ಮ? ಅಣ್ಣ ನುಡಿಯುತ್ತಿರುವ ಮಾತು ಸತ್ಯವೇನಮ್ಮ? ಹೌದಣ್ಣ, ಅಣ್ಣ ಹೇಳೋ ಮಾತು ಥು, ರಾಕ್ಷಸಿ! ನಮ್ಮ ಮನೆತನದ ಮರ್ಯಾದೆ ತೆಗೆದ ಕಲಂಕಿಣಿ. ವಯಸ್ಸಿಗೆ ಬಂದ ತಂಗಿಯನ್ನು ಮದುವೆ ಮಾಡದ ಇವರೆಂತ ಅಣ್ಣಂದಿರೋ ಅಂತ ಈ ಕೆಲಸ ನೀನೇ ನೋಡಿಕೊಂಡೇನಮ್ಮ. ಮರ್ಯಾದೆಯಿಂದ ಬಾಡಿದ ಮನೆಯಲ್ಲಿ ನೀನು ಹುಟ್ಟಿ ಕಲಂಕಿಣಿಯ ಕುಲಕ್ಕೆ ಹುಟ್ಟಿದ ಮನೆ ಎಂದು ಜನರು ಕೈ ಮಾಡಿ ತೋರಿಸುವಂತೆ ಮಾಡಿದ್ಯಾ ತಾಯಿ? ಶಿಲ್ಪ, ಈ ನಿನ್ನಣ್ಣನ ಮಾನ ಮರ್ಯಾದೆನೇ ಹಾಳು ಮಾಡಿಬಿಟ್ಟಿಯಲೇ. ಶಿಲ್ಪ, ನೀನು ಚಿಕ್ಕವಳಿದ್ದಾಗ ನಾನು ತಿನ್ನಬೇಕಾದ ಅನ್ನವನ್ನ ನಿನಗೆ ತಿನ್ನಿಸಿ ಇಷ್ಟೊಂದು ದೊಡ್ಡವಳನ್ನಾಗಿ ಮಾಡಿದ ನನಗೆ ಸರಿಯಾದ ಪಾಠ ಕಲಿಸಿಬಿಟ್ಟಿ ತಂಗಿ, ಸರಿಯಾದ ಪಾಠ ಕಲಿಸಿಬಿಟ್ಟಿ. ಶಿಲ್ಪ, ನೀನು ನಮ್ಮ ಮನೆಗೆ ಹೆಣ್ಣಾಗಿ ಹುಟ್ಟಲಿಲ್ಲೇ, ಹುಣ್ಣಾಗಿ ಹುಟ್ಟ. ಅಣ್ಣ ಅತ್ತಿಗೆ ಮತ್ತೊಮ್ಮೆ ನುಡಿದರು ಅಣ್ಣ ಎಂದು ಈ ನಿನ್ನ ಹೊಲಸ್ಸು ನಾಲಿಗೆಯಿಂದ ತಂದೆ ತಾಯಿಯನ್ನು ಕಳೆದುಕೊಂಡ ನಮ್ಮಿಬ್ಬರನ್ನು ಸಾಕಿದ ದೇವರಂತ ಈ ಅಣ್ಣನ ಮುಖಕ್ಕೆ ಮಸಿ ಬಳೆಯುವ ಕೆಲಸ ಮಾಡಿದೆಯಲ್ಲ. ಎಲ್ಲ ಮಾಡೋದಕ್ಕಿಂತ ನಿನ್ನ ಕೈಯಾರೇ ಸ್ವಲ್ಪ ವಿಷ ಕೊಟ್ಟು ಬಿಡಮ್ಮ. ಅದನ್ನು ಕುಡಿದು ಸಂತೋಷದಿಂದ ನಿನ್ನ ಮುಂದೆ ಸತ್ತು ಹೋಗ್ತೀವಿ. ಆಮೇಲೆ ನಿನಗೆ ತಿಳಿದ ಹಾಗೆ ಮಾಡು. ಶಿಲ್ಪ, ನನ್ನ ತಂಗಿಯನ್ನು ಒಳ್ಳೆಯವರನ್ನ ಕೈ ಹಿಡಿಸಿ ನನ್ನ ತಂಗಿಯ ಬಾಳು ಬಂಗಾರವಾಗಿಸಬೇಕೆಂಬ ಈ ಅಣ್ಣಂದಿರಿಗೆ ತಕ್ಕ ಪಾಠ ಕಲಿಸಿದೀಯಮ್ಮ, ತಕ್ಕ ಪಾಠ ಕಲಿಸಿ. ಅಣ್ಣ, ನಾನು ಹೇಳುವ ಮಾತಾದ್ರೂ ಕೇಳ್ರಿ. ಕೇಳುವುದೇನಮ್ಮ, ಹೇಳುವ ನಿನ್ನ ಪ್ರಿಯಕರ ಯಾರಂತ? ಅಣ್ಣ, ಅವ್ರು ಯಾರಂದ್ರೆ ಹೇಳಮ್ಮ, ಯಾರವನು ಅಂತ? ಅವರು ಈ ಊರಿನ ಜಮೀನ್ದಾರ ಮಗ ಕಿರಣ್ ಅಂತ. ನಮ್ಮ ವೈರಿಯ ಮಗ ಕಿರಣನೇ ಹೋಗಿ ಹೋಗಿ ಅಂತವು ನನ್ನ ಮದುವೆ ಆಗಲು ನಿರ್ಧರಿಸಿದೆಯಲ್ಲ. ಈ ವಿಷಯ ನಮ್ಮ ಮುಂದೆ ಹೇಳಲು ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಬೇಡವೇ? ಅಣ್ಣ, ಅಣ್ಣ,
ಕಳಂಕ ತಂದಳಣ್ಣ, ಕಳಂಕ ತಂದಳು. ಶಿಲ್ಪ, ಅಂತ ಕಟುಕರನ್ನ ಪ್ರೀತಿ ಮಾಡಿರುವೆ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಮನಸ್ಸಾದ್ರೆ ಹೇಗೆ ಬಂತು? ಸೀತಾ, ಅವಳನ್ನು ಕೇಳ್ತೀಯೇ? ಇವಳು ನನ್ನ ಮನೆಯ ಮಾನ ಮರ್ಯಾದೆ ಹಾಳು ಮಾಡಿದವಳು. ಸೀತಾ, ಇವಳು ಒಂದು ಕ್ಷಣ ಕೂಡ ನನ್ನ ಮನೆಯಲ್ಲಿರಬಾರ್ದು. ಮೊದಲು ಹೊರಗೆ ಹಾಕು ಇವಳನ್ನ. ನಮ್ಮ ಬೆನ್ನ ಹಿಂದೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಯಿತು. ಇಂದಿನಿಂದ ನೀನು ನನ್ನ ತಂಗಿ ಅಲ್ಲ, ಹೊರಟು ಹೋಗು ಇಲ್ಲಿಂದ. ನಿಲ್ಲಿ. ನೀವು ಏನು ಶಿಕ್ಷೆ ಕೊಡುವುದಾದರೆ ನನಗೆ ಕೊಡಿ, ನಾನು ಸಹಿಸಿಕೊಳ್ಳುತ್ತೇನೆ. ಇವಳೇನು ಅಂತ ತಪ್ಪು ಮಾಡಿರುವಳೆಂದು ಈ ರೀತಿ ಎಲ್ಲರೂ ಚಿತ್ರಹಿಂಸೆ ಕೊಡುತ್ತಿರುವಿರಿ. ನಿಮ್ಮ ತಂಗಿ ಏನಾದರೂ ತಪ್ಪು ಮಾಡಿರುವಳೆ? ನಿಮಗೆ ಹೇಳದೆ ಕೇಳದೆ ಯಾರ ಬೆನ್ನ ಹಿಂದೆ ಓಡಿ ಹೋಗಿ ನಿಮ್ಮ ಮನೆಯ ಮರ್ಯಾದೆ ಕಳೆದಿರುವಳೆ? ಅಥವಾ ಮತ್ತೊಂದು ಮನೆಯ ಹೆಣ್ಣುಗಳ ಹಾಗೆ ಕದ್ದು ಕಾಮದಾಟವಾಡಿ ಬಸುರಿಯಾಗಿರುವಳೆ? ಏನು ಅರಿಯದ ಹೆಣ್ಣಿಗೆ ಈ ರೀತಿ ಎಲ್ಲರೂ ಕೂಡಿ ಹುಚ್ಚರ ಹಾಗೆ ಮಾತನಾಡುತ್ತಿರುವಿರಲ್ಲ. ಮಿಸ್ಟರ್ ರಾಮ್ ಮತ್ತು ಲಕ್ಷ್ಮಣ, ನಾನು ಈ ಹೊತ್ತಿನವರೆಗೆ ನಿಮಗೆ ಕೇಳ್ತಾ ಇದ್ದೇನೆ. ನೀವು ಯಾರು ನನ್ನ ಮಾತಿಗೆ ಉತ್ತರ ಕೊಡಲು ಮುಂದೆ ಬರುತ್ತಿಲ್ಲ. ಏಕೆ? ಮನದಲ್ಲಿ ಆತಂಕವೇ ನಾನು ನಿಮ್ಮ ವೈರಿಯ ಮಗನೆಂದು. ನೋಡಿ, ಏನು ಅರಿಯದ ಹೆಣ್ಣಿಗೆ ಈ ರೀತಿ ಮಾತನಾಡುವುದು ತಪ್ಪು. ನಿಲ್ಲಿ ಕಿರಣ್, ಎಲ್ಲಿ ನನ್ನ ತಂಗಿ ಕಾಲು ಜಾರುದಳೆಂದು ಅನುಮಾನ ಪಟ್ಟು ಈ ರೀತಿಯಾಗಿ ಮಾತನಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡಿ ಕಿರಣ್. ಹೌದು ಕಿರಣ್, ಮನೆಯ ಮರ್ಯಾದೆಯ ಪ್ರಶ್ನೆ, ಅದಕ್ಕಾಗಿ ಕೇಳಬೇಕಾಯ್ತು. ನೋಡಿ, ನೀವು ತಿಳಿದುಕೊಂಡ ಹಾಗೆ ನಿಮ್ಮ ತಂಗಿ ಅಂತ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಿಲ್ಲ. ನೋಡಿ, ನಿಮ್ಮ ತಂಗಿಯನ್ನು ನಾನು ಮನಸಾರೆ ಪ್ರೀತಿಸಿದ್ದೇನೆ. ನಿಮ್ಮ ಒಪ್ಪಿಗಿದ್ದರೆ ನಿಮ್ಮ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿರಿ. ಶಿಲ್ಪ, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೇ? ಅತ್ತಿಗೆ, ಅಣ್ಣ, ನಿಮಗೆ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆನಿ. ಹಾ ಕಿರಣ್, ನಿಮಗೆ ಕೊಡಬೇಕಾದ ವರದಕ್ಷಿಣೆ ವರೋಪಚಾರ ನೋಡಿ, ನೀವು ನನಗೆ ಏನು ಹೆಚ್ಚಿಗೆ ಕೊಡಬೇಕಾಗಿಲ್ಲ. ಹೆಚ್ಚಿನ ಆಡಂಬರವಿಲ್ಲದೆ ತಾವು ಮುಂದೆ ನಿಂತು ಮದುವೆ ಮಾಡಿ ಕೊಟ್ಟರೆ ಸಾಕು. ನಿಮ್ಮ ತಂಗಿಯನ್ನು ನಾನು ಸಂತೋಷದಿಂದ ಮನೆ ತುಂಬಿಕೊಳ್ಳುತ್ತೇನೆ. ನೋಡಿ, ನನಗೆ ಅರ್ಜೆಂಟ್ ಕೆಲಸವಿದೆ. ಆದಷ್ಟು ಬೇಗ ಮದುವೆ ಏರ್ಪಾಡು ಮಾಡಿ ನಾನೇನು ಬರುತ್ತೇನೆ. ಆಯ್ತು ಕಿರಣ್. ಶಿಲ್ಪ, ನೋಡು, ಏನು ಅರಿಯದೆ ನಾನು ನಿನಗೆ ಬಾಯಿಗೆ ಬಂದ ಹಾಗೆ ಮಾತಾಡಿ ನಿನ್ನ ಮನಸ್ಸನ್ನು ನೋಯಿಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ತಂಗಿ, ವಿಷಯ ಏನು ತಿಳಿಯದೇನೆ ನಾನು ನಿನಗೆ ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡಮ್ಮ. ತಂಗಿ, ಈ ಕೆಟ್ಟ ಕೈಗಳಿಂದ ನಿನ್ನ ಕೆನ್ನೆಗೆ ಹೊಡೆದು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡೋಣ. ತಿಂಗಳ ಬೆಳಗಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರ ಬಂದರು ನಾತಲ್ಲಬೇಕು ಸ್ವರ್ಗವು ನಮ್ಮಿ ಸಂಚಾರ. ಪ್ರೀತಿಯ ಸಂಚಾರ, ದೇವರ ಬಂದರು ನಾತಲ್ಲಬೇಕು ಸ್ವರ್ಗವು ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮ ಎದೆಯೊಳಗೆ ಆ ಸಾವಿರ ಕನಸಿದೆ. ಅಣ್ಣ
ನಮ್ಮ ಅಣ್ಣ ಇವನು ನಮ್ಮ ದೇವನು ಕೋಟಿ ಜನ ಬಂದರು ಕೋಟಿಗೊಬ್ಬನು ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮೇ ಸಂಸಾರ la 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 la